ನೋಡಿ ಸ್ನೇಹಿತರೆ, ಇದು ಡಿಸೈನ್ ಇರಲಿಲ್ಲ, ಇಲ್ಲಿನ ತನಕ ಇದ್ದಿದ್ದು ನಾನು ಬಂದಾಗ ನೋಡಿ ಫುಲ್ ಡಿಸೈನ್ ಬಂದು ಅದಾದಮೇಲೆ ಕಟ್ ಮಾಡ್ತಿರೋದು. ಇದು ಡಿಸೈನ್ ಫುಲ್ ಫಿನಿಶ್ ಆಗಿದೆ ಇವಾಗ ಅಲ್ವಾ. ನಾವಿವತ್ತು KV ಚಂದ್ರಯ್ಯ ರೇಷ್ಮೆ ಸಿಲ್ಕ್ ಹೌಸಲ್ಲಿದ್ದೀವಿ. ಸೊ ಇದು ಕಲ್ಲೂರಲ್ಲಿರೋದು, ತುಮಕೂರು ಹತ್ರ. ಸೊ ಇಲ್ಲಿಂದನೇ ನಿಮಗೆ ಎಲ್ಲಿ ತುಮಕೂರಾಗಿರಲಿ ಬೆಂಗಳೂರಾಗಿರಲಿ ಎಲ್ಲ ರೇಷ್ಮೆ ಸಿಲ್ಕ್ ಸ್ಯಾರೀಸ್ಗೂ ಹೋಗುವಂಥದ್ದು. ಸೊ ನಮ್ಮ ಹತ್ರದಲ್ಲೇ ಇರೋವಂಥ ಈ ಪ್ಲೇಸಿಗೆ ಬಂದರೆ ನೋಡಿ ರೇಷ್ಮೆ ಸೀರೆ ತುಂಬ ರೀಸನಬಲ್ ರೇಟ್ಗೆ ಸಿಗುತ್ತೆ. ಆಚೆ ಶಾಪ್ಗಿನ್ನ ತುಂಬ ಕಮ್ಮಿಗೆ ಸಿಗುತ್ತೆ ಇಲ್ಲಿ. ಸೊ ಬನ್ನಿ ಇವತ್ತು ಫುಲ್ ಎಕ್ಸ್ಪ್ಲೋರ್ ಮಾಡೋಣ. ಇವಾಗ ಮಗ್ಗ ನೋಡೋದಕ್ಕೆ ಹೋಗ್ತಾ ಇದ್ದೀವಿ, ಸೀರೆ ಯಾವ ರೀತಿ ತಯಾರು ಮಾಡ್ತಾರೆ ಅಂತ. ಬನ್ನಿ ಹೋಗೋಣ. ಸೊ ಸ್ನೇಹಿತರೆ, ಫಸ್ಟ್ ಸ್ಟೇಜು ಯಾವ ರೀತಿ ನಿಮಗೆ ರೇಷ್ಮೆ ಅದು ಬಂದಿದ ತಕ್ಷಣವೇ ಫಸ್ಟು ಇಲ್ಲಿಂದನೇ ಪ್ರೋಸೆಸ್ ಆಗೋದು. ಅವ್ರ ಹತ್ರನೇ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್. ಸೊ ಇದು ಫಸ್ಟ್ ಸ್ಟೇಜಾ ಸರ್? ಇದು ಇದು ಪಾರ ಸಪ್ಪೆ ವಾರ್ಪು ಬರುತ್ತೆ ಬೆಂಗಳೂರಿಂದ. ಹಾಂ, ಅದು ಬಂದು ನಾವು ಬಣ್ಣ ಮಾಡಿಸ್ತೀವಿ. ಹಾಂ, ಬಣ್ಣ ಮಾಡಿಸ್ಬಿಟ್ಟು ಇದು ಅಣಿಸ್ಬಿಟ್ಟು ಅದು ವಾರ್ಪ ಗಂಟು ಮಾಡಿಬಿಟ್ಟು ಹಾಂ, ಇಲ್ಲಿ ಈ ಥರ ನಾವು. ಸೊ ರಾ ಮೆಟೀರಿಯಲ್ ಬಂದಿದ ತಕ್ಷಣ ಫಸ್ಟ್ ಸ್ಟೆಪ್ ಇದೇನೆ? ಇದು ಸ್ಟೆಪ್. ಹಾಂ ಹಾಂ ಹಾಂ, ಈ ರೀತಿ ಅವು ಬಂದ್ಬಿಟ್ಟು ನಾವು ಇದನ್ನು ಗಂಟು ಮಾಡ್ತೀವಿ, ಸುತ್ತಿಬಿಡ್ತೀವಿ. ಅದೇ ಎಲ್ಲ ಜಾಯಿನ್ ಮಾಡೋದು, ಜಾಯಿನ್ ಮಾಡಿ ಗಂಟು ಮಾಡಿ ಗಂಟು ಮಾಡಿಬಿಟ್ಟು ಸುತ್ತಿಬಿಟ್ಟು ಅದನ್ನು ಇಲ್ಲಿ ತಗಲಾಕಿಬಿಟ್ಟು ಗಂಟ ಇಲ್ಲಿ ತಗಲಾಕಿರ್ತೀವಿ. ತಗಲಾಕಿಬಿಟ್ಟು ಇಲ್ಲಿ ಈ ಥರ ಇಲ್ಲಿ ಗೊಲೆಯ ಇಲ್ಲಿ ಈ ಥರ ನಾವು ಹಾಕಿ ಗೊಲೆಯ ಬಿಗಿಸ್ತೀವಿ. ಇದು ಪ್ಯೂರ್ ರೇಷ್ಮೆ? ಇದು ಪ್ಯೂರ್ ರೇಷ್ಮೆ. ಬಿಗಿಸ್ಬಿಟ್ಟು ಎಲ್ಲ ಮಾಡಿಬಿಟ್ಟು ಆಮೇಲೆ ಇದು ಎಳೆ ಒಂದು ಎಳೆ ಇದು ಅಣಿ ಅಲ್ಲಿಂದ ಆಮೇಲೆ ಆದಮೇಲೆ ಎಳೆ ಇರ್ತಲ್ಲ, ಇದು ನಿಮಗೆಲ್ಲ ಬಿಡಿಸ್ಕೊಂಡು ಇದನ್ನೆಲ್ಲ ಸರಿ ಮಾಡ್ಕೊಳೋದು. ಇಲ್ಲೆಲ್ಲ ಸರಿ ಮಾಡ್ಕೊಂಡು ಈ ಥರ ಬಾಡ್ಕೊಂಡು ಈ ಸೊಲೆ ಬಿಡಿಸ್ಕೊತೀವಿ. ಇವು ಬಿಡಿಸ್ಕೊಂಡು ಅಲ್ಲಿ ನಾವು ಆಮೇಲೆ ಬಾಟ ಹಾಕೋದ ಸೀರೆ ಬಟ್ಟೆ ತಯಾರು. ಈಗ ಇಲ್ಲೇನೆ ಸೀರೆ ತಯಾರಾಗುತ್ತಾ? ಏನು ನಾವು ನೋಡ್ತಿದ್ದೀವೋ ಈ ಇಕ್ವಿಪ್ಮೆಂಟ್ ಇದರಲ್ಲೇ ತಯಾರಾಗುತ್ತೆ. ಸೀರೆ ತಯಾರು ಮಾಡಿಬಿಟ್ಟು ಇಲ್ಲಿ ಅಂಗಡಿಗೆ ಕೊಡ್ತೀವಿ. ಇದು ಬಿಲ್ಡಿಂಗ್ ಅವರಲ್ಲಿ ಶೇರ್ ಮಾಡ್ತಾರೆ. ಸೊ ಏನಂತ ಕರೀತಾರೆ ಅದಕ್ಕೆ? ತಯಾರಿಸೋದು ಮಿಷಿನ್ಗೆ ಮಗ್ಗ, ಕೈ ಮಗ್ಗ ಅಂತ. ನೀವು ಎಷ್ಟು ವರ್ಷದಿಂದ ಮಾಡ್ತಿದ್ರ? ನಾವು ಸುಮಾರು ಒಂದು 40 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ಇದೇನೆ ಏನು ನೋಡ್ತಾ ಇದ್ದೀವಿ, ಇದು ಒಬ್ಬರೇ ಮಾಡ್ಬೋದಾ ಇಲ್ಲ ಜೊತೆಗೆ ಸಪೋರ್ಟ್ ಯಾರನ್ನ ಬೇಕಾಗ್ತಾರ? ತಯಾರು ಮಾಡೋಕ್ಕೆ ಒಬ್ಬರೇ ಸಾಕು. ಸೀರೆ ತಯಾರು ಮಾಡ್ತಾರೆ ಇದು. ಆಮೇಲೆ ಮನೇಲಿ ಹೆಂಗಸುಗಳು ನೋಡಿ ಈ ಥರ ಗಂಟಿಗೆ ಇದೆ ತೋರಿಸ್ತೀವಿ. ನೋಡಿ ಈ ಥರ ಗಂಟಿಗೆ ಇರುತ್ತೆ. ಸೀರೆ ತಯಾರಾಗ್ತಾ ಇದೆ ನೋಡಿ ಆ ಕಡೆ. ಈ ಥರ ಗಂಟಿಗೆ ಇರುತ್ತೆ. ಈ ಥರ ಸುತ್ಕೊಂತೀವಿ, ರ್ಯಾಟಲ್ಲಿ ಸುತ್ಕೊಂತೀವಿ. ಆಮೇಲೆ ಹೆಂಗಸುಗಳು ಅದು ಅಳತೆ ಸಪ್ಪೆ ಇರುತ್ತೆ ಬಡಿ, 2 ಅಡಿ 3 ಅಡಿ, ಅದನ್ನು ಗುಪ್ಪಲ್ಲಿ ತೋಡ್ತಾರೆ, ತೋಡ್ಕೊಡ್ತಾರೆ. ಇದು ಸೀರೆ ಇಲ್ಲೇ ತಯಾರಾಗಂಥದ್ದು. ಇಲ್ಲೇ ತಯಾರಾಗೋದು, ಇಲ್ಲೇ ರೆಡಿ ತಯಾರು. ಡಿಸೈನ್ ಎಲ್ಲ ಯಾವ ರೀತಿ ಮಾಡ್ತೀರಾ ನೀವು? ಅದು ಡಿಸೈನ್ ಇಲ್ಲಿ ನಾವು ಕೈಲೇ ಮಾಡ್ಕೊಂತೀವಿ. ಅಲ್ಲಿ ಬಣ್ಣ ಪ್ಯಾಕೆಟಲ್ಲಿ ಮಾಡಿಸ್ತೀವಿ. ಮಾಡಿ ಇಲ್ಲಿ ಡಿಸೈನ ನಾವು ಎಲ್ಲ ಶರ್ಟಿಂಗ್ ಮೇಲೆ ಇಲ್ಲಿ ಕೈ ತೋರಿಸ್ತೀವಿ. ತೋರಿಸ್ಬೋದಾ ಯಾವ ರೀತಿ ಅಂತ? ತೋರಿಸ್ತೀವಿ ನೋಡಿ. ನೋಡಿ ಸ್ನೇಹಿತರೆ, ಇಷ್ಟುದ್ದ ಇರುತ್ತೆ. ನಾವು ಒಂದು ಸ್ಯಾರಿ ನಾವು ನೋಡಿ ಎಷ್ಟು ಚಂದವಾಗಿರುತ್ತೆ ಅಂತ ನಾವು ಹೇಳ್ತೀವಿ, ಅದ್ರ ಹಿಂದೆ ಈ ರೀತಿ ಇರುತ್ತೆ ನೋಡಿ. ಈ ಥರ ಇದರಲ್ಲಿ ಸೆಟ್ಟಿಂಗ್ ಬರ್ತಾರೆ. ಸೆಟ್ಟಿಂಗ್ ನಾವು ಕೈಲಿ ತಯಾರು ಮಾಡ್ಕೊತೀವಿ. ಇವಾಗ ಏನಾಗ್ತಿದೆ ಅಲ್ಲಿ? ನೀವು ಈ ಥರ ಮೂವ್ ಮಾಡ್ತಿದ್ರೆ ಅಲ್ಲಿ ಸ್ಯಾರಿ ಎಲ್ಲ ಫುಲ್ಲು ನೋಡಿ. ಕೆಳಗೆ ಇದು ಅಚ್ಚು, ಇಲ್ಲಿ ಪಾದ ಇದೆ, ಪಾದ ಇಲ್ಲಿ ದಾರ ಇದೆ, ಇಲ್ಲಿ ತುಣಿತೀನಿ. ತುಣಿದಾಗ ನೋಡಿ ಇಲ್ಲಿಲ್ಲ, ಕಾಲ ಹತ್ರ ಕಾಲು ತುಣಿತಾರೆ. ಕೆಳಗೆ ತುಣಿದ್ವಲ್ಲ, ಈ ತುಣಿತೀವಿ ಕೇಳುತ್ತೆ. ಓಕೆ 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 ಓಕೆ. ಆಮೇಲೆ ಇಲ್ಲಿ ಇದು ತುಣಿತೀವಿ. ಇದು ಇಲ್ಲಿ ಕಡೆ ಬರುತ್ತೆ. ಬಂದೆ ತಯಾರು ಮಾಡ್ತೀವಿ. ಟೈಟ್ ಮಾಡೋದು ನೂಲ್ನ ಹಿಂದಕ್ಕೆ ಎಳ್ಕೊಳೋದು. ಹಿಂದಕ್ಕೆ ಇದು ಬಟ್ಟೆ, ಇದು ರೀಡು, ಇದು ಬಟ್ಟೆ ಮಾಡುತ್ತೆ ಈ ಥರ. ಹೊಡಿತಾ ಇರ್ಬೇಕು ಯಾವಾಗ. ಇವಾಗ ಇದು ಡಿಸೈನ್ ನಾರ್ಮಲ್ ಡಿಸೈನಾ ಇದು ಸಾರಿ, ಇಲ್ಲ ಇನ್ನ ಏನಾದರೂ ಡಿಸೈನ್ ಬರುತ್ತಾ? ಏನು ಡಿಸೈನ್ ಮಾಡಲ್ಲ. ಈಗೇನು ನಾವು ನೋಡ್ತಿದ್ರೆ ಇಷ್ಟೇನೆ ಇದು? ಇಷ್ಟೇ ಇದು. ಏನು ಡಿಸೈನ್ ಮಾಡಲ್ಲ. ಇದಿಷ್ಟೇ. ಇದು ತಯಾರು ಮಾಡಿ ಕೊಟ್ಟರೆ ಅವ್ರು ಸೇಲ್ ಮಾಡ್ತಾರೆ. ಓಕೆ. ಪ್ಯೂರ್ ರೇಷ್ಮೆ. ಇದು ಫೈನಲ್ ಔಟ್ಪುಟ್ ಇದು? ಲಾಸ್ಟು ಒಂದೇ ರೀತಿ ಬರುತ್ತೆ ಫುಲ್ಲು? ಇಲ್ಲ, ಒಂದೇ ರೀತಿ. ಎಷ್ಟು ಇದಿರುತ್ತೆ ಸೀರೆ? 7 ಕಾಲಿಗೆ. 7 ಕಾಲು ಮಳ ಅಂತ ಹೇಳ್ತಾರಲ್ಲ? ಮಳ ಅಂತಲ್ಲ, ಅದು 9, 14 ಮಳ ಬರುತ್ತೆ ಈ ಮಳೆಗೆ. ಇದು ಗಜದಲ್ಲಿ ಇಲ್ಲಿ ಇಂಚಿಷ್ಟು ಹಾಕಿತ್ತು. ಅಲ್ಲೇ ಇದೊಂದು ದೊಡ್ಡ ಇಂಚು ಟೈಪ್ ಐತೆ. ಅದ್ರಿಗೆ 30 ಇಂಚ್ 40 ಇಂಚು 40 ಇಂಚಿದು ಅದು 7 ಕಾಲು ಗಜ. ಓಕೆ. ಹಂಗೆ ಒಂದು ಸತಿ ಇನ್ನು ಅದೇ ಯಾವ ರೀತಿ ಇದೆ ಟೈಟ್ ಮಾಡ್ತಿರೋದು? ಇದು ಬಟ್ಟೆ ಮಾಡ್ತಿರೋದು ಸೆಟ್ಟಿಂಗ್. ನಾವು ಇಲ್ಲಿ ಕೈಲಿ ನೋಡಿ ಇಲ್ಲಿ ಐತಲ್ಲ, ಇಲ್ಲಿ ಎತ್ಕೊಂತೀವಿ. ಇಲ್ಲಿ ಬಂದಾಗ ಇಲ್ಲಿ ಸೆಟ್ಟಿಂಗು ಇಲ್ಲಿ ಬರಬೇಕು, ಇಷ್ಟೇ ಬರಬೇಕು. ಮತ್ತು ತಿಪ್ಪೆ ಹಾಕಿದ್ರೆ ಇಲ್ಲಿ ಎತ್ಕೊತೀವಿ.
ಜಾಸ್ತಿ ಬೀಳಂಗಿಲ್ಲ, ದೂರನೂ ಬೀಳಂಗಿಲ್ಲ, ಅಗಲನೂ ಬೀಳಂಗಿಲ್ಲ. ಇದು ಡೈಯಾ ಇದು? ಇದು ಅಚ್ಚು, ಇದು ರೀಡು, ಅಚ್ಚಿದು, ಇದು ರೀಡು. ಅದೇ ಯಾವ್ದಾವ್ದು ಕಲರ್ ಬೇಕು ಅಂತ ನೀವು ಅದು ಕಾಲಲ್ಲೇ ಪ್ರೆಸ್ ಮಾಡ್ಕೊಳೋದ? ಇಲ್ಲ, ಕೈಲಿ ಮಾಡ್ತೀವಿ. ಕೈಲಿ? ನಾವು ಕೈಲಿ ಇಲ್ಲಿ ಎತ್ಕೊಂತೀವಿ. ಇಲ್ಲಿ ಉದ್ದ ಬಂದೈತಲ್ಲ, ಬಂದಾಗ ಇಲ್ಲಿ ಎತ್ಕೊಂತೀವಿ. ಈಗ ಅಲ್ಲಿ ಬೇರೆ ಕಲರ್ ಬಂದಿದೆ, ಬ್ಲ್ಯಾಕ್ ಕಲರ್ ಹತ್ರ, ಅದನ್ನ ಹೆಂಗ್ ಸರಿ ಮಾಡ್ಕೊಂತೀರಾ? ಇದು ಬ್ಲ್ಯಾಕ್ ಕಲರ್ ಬಣ್ಣ ಮಾಡಿಸ್ತೀವಿ. ಅಲ್ಲ, ಈ ಲೈನ್ ಎಲ್ಲ ಹೆಚ್ಚು ಕಮ್ಮಿ ಆಗಿದೆಯಲ್ಲ, ಅದೆಲ್ಲ ಹಿಂಗೆ ಈ ಥರ ಇಲ್ಲಿ ಈ ಡಿಸೈನ್ ಇದೇ ರೀತಿನ ಇರೋದು? ಡಿಸೈನ್ ಮಾಡ್ತಾರದು ನಾವೇ ಈ ಥರ ಮಾಡ್ರಿ ಅಂತ ಸೀರೆಯರು ಹೇಳಿದ್ರೆ ಸಾಕರು ಈ ಥರ ಬಣ್ಣ ಮಾಡಿಸಿದ್ವಿ. ಇದೆಲ್ಲ ಸೆಟ್ಟಿಂಗ್ ನಾವು ಇಲ್ಲಿ ಕೂರ್ಸ್ಕೊತೀವಿ ನೋಡಿ, ಇಲ್ಲಿ ಆಡಿಸ್ತೀವಿ, ಇಲ್ಲಿ ಆಡಿಸ್ತೀವಿ, ಇಲ್ಲಿ ಇದಾಗುತ್ತೆ, ಇಲ್ಲಿ ನಾವು ಸೆಟ್ಟಿಂಗ್ ಕೂರ್ಸ್ಕೊತೀವಿ ನೋಡಿ. ಇದು ಕಂಟೆ, ಇದು ಬ್ಲಾಕ್ ಇಷ್ಟು. ನೀವು ಇಷ್ಟೇ ಜಾಗದಲ್ಲೇ ಕುತ್ಕೊಂಡು ಫುಲ್ ಸ್ಯಾರಿನ ನೀವು ಮಾಡ್ತೀವಿ. ಇಲ್ಲೇ ನೋಡಿ, ಈ ಥರ ಬ್ಲಾಕ್ ಇಲ್ಲಿ ಇಷ್ಟು. ಆಮೇಲೆ ಇದು ಇಲ್ಲಿ ಆನಂದ್ ಕಲರ್ ಇದು ಡಿಸೈನ್ ಇಲ್ಲಿ ಉಲ್ಟಾ ಬರೋಕ್ಕೆ ಈ ಥರ ಇಷ್ಟು ಮಾಡಿ, ಇದು ಬಾರ್ಡ್ರ್ ಕೆಳಗಡೆ ಬಾರ್ಡ್ರ್ ಈ ಥರ ಮಾಡ್ಸೋಕೆ ಈ ಥರ ಮಾಡಿ ಎಲ್ಲ ಇಲ್ಲೇ ತಯಾರಾಗಿ ಎಲ್ಲ ಅಂಗಡಿಗೆ ಹೋಗೋದು. ಸೊ ಹಂಗೆ ತಯಾರಿಸಿ ನೋಡೋಣ. ಹಂಗೇನೆ ನೋಡಿ ನೋಡಿ ಸ್ನೇಹಿತರೆ, ಒಂದು ಸೀರೆ ಕಥೆ ಹಿಂದೆ ಇಷ್ಟೆಲ್ಲ ಇರುತ್ತೆ ನೋಡಿ. ಇಲ್ಲಿ ಉದ್ದ ಬಂತ, ಇಲ್ಲಿ ಉದ್ದ ಬಂದ. ಈಗ ನಾವಿಲ್ಲಿ ನೋಡಿ, ಇಲ್ಲಿ ಸೆಟ್ಟಿಂಗು ಈಗ ಉದ್ದ ಬಂದು ಇಲ್ಲಿ ಸೆಟ್ ಆಯ್ತು. ಇಲ್ಲಿ ಕೈಲಿ ಎತ್ಕೊತೀವಿ. ಇಲ್ಲಿ ನೋಡಿ, ಅದು ಎಳ್ದಿದ ತಕ್ಷಣನೇ ಅಲ್ಲಿ ಎತ್ಕೊಳ್ತೀವಿ ಆಟೋಮೆಟಿಕ್ಕು. ಇಲ್ಲಿ ಈ ಥರ ಇದು ನಾವು ಒಂದೇ ದಿವಸಕ್ಕೆ ನಮಗೆ ನೋಡಿದ್ರೆ ಅಷ್ಟು ಗೊತ್ತಾಗಲ್ಲ. ನೋಡ್ತಾ ಇರಬೇಕು ನೀವು. ನೀವು ಇದು ಆ ಕಡೆ ಈ ಕಡೆ ಆಡ್ತಿದೆ ಅಲ್ಲ, ಅದು ಕಾಲ ನಾವು ತುಳಿತೀವಿ ಕೆಳಗಡೆ. ಇದು ಬಟ್ಟೆ, ಇದು ಟೈಲರ್ ಮಿಷಿನ್ ಹೊಲಿತಾರಲ್ಲ, ಬಟ್ಟೆ ಹೊಲಿಯೋಕ್ಕೆ ತುಳಿತಾರಲ್ಲ ಮಿಷಿನ್, ಆ ಥರ ನಾವು ಇಲ್ಲಿ ಟಚಿಂಗ್ ಇಲ್ಲಿ ಇಲ್ಲಿ. ಒಂದು ಸೀರೆ ಎಷ್ಟು ದಿವಸ ಬೇಕು? 2 ದಿವಸ ಬೇಕಾಗ್ತದೆ. 2 ದಿವಸ ಬೇಕು ಇದು? 2 ದಿವಸ ಬೇಕು. ಸತತವಾಗಿ ನೀವು ಎಷ್ಟೊತ್ತು ಮಾಡ್ತೀರೋ? ಬೆಳಿಗ್ಗೆ 7 ಗಂಟೆಗೆ ಬಂದರೆ ಸಾಯಂಕಾಲ 6 ಗಂಟೆ ತನಕ ಮಾಡ್ತೀವಿ. 6 ಗಂಟೆ ತನಕ? ಓ, ಅಂತೂ 2 ದಿವಸ ಬೇಕು. 2 ದಿವಸ ಬೇಕು ಒಂದು ಸಾರಿ ಮಾಡೋಕ್ಕೆ. 2 ದಿವಸ. ಆ ಕಡೆ ಏನದಲ್ಲಿ? ಆ ಕಡೆ ಅದು ಮಗ್ಗನೇ. ಆ ಕಡೆಯಿಂದನೂ ಬೇಕಾದ್ರೆ ಮಾಡ್ಬೋದಾ? ಇಬ್ಬಿಬ್ರು? ಒಬ್ಬರು ಊರಿಗೆ ರಜೆ ಹಾಕವ್ರೆ. ಸೊ ಸ್ನೇಹಿತರೆ ನೋಡಿ, ಈ ಕಡೆನೂ ಕುತ್ಕೊಂಡು ಒಂದು ಸ್ಯಾರಿ ಇವ್ರು ತಯಾರಿಸ್ತಿದ್ರೆ, ಇನ್ನೊಬ್ರು ಬೇಕಾದ್ರೆ ಅವ್ರು ರಜಾ ಹಾಕಿದ್ರಂತೆ, ಸೊ ಇನ್ನೊಂದು ಸ್ಯಾರಿ ಅವರು ಈ ಕಡೆ ತಯಾರಿಸ್ತಿರ್ತಾರೆ. ಅದು ಅಂದರೆ ಅವರು ಇದು ಮಾಡಿರಲ್ಲ, ಇದು ಜಿರಿ ಹತ್ರ ಐತಿ, ಎಳೆ ಮಲ್ಸ್ಬೇಕು, ಅದಕ್ಕೆ ರಜಾ ಹಾಕವ್ರೆ. ಅವರು ಮಧ್ಯಾಹ್ನ ಮೇಲೆ ಬರ್ತಾರೆ. ಈಗ ಅದು ಸೀರೆ ತಯಾರಾಗೈತಿ ಇವಾಗ. ಅಂತೂ ನೀವು ಇಲ್ಲೆಲ್ಲ ಫುಲ್ ಎಲ್ಲ ರೇಷ್ಮೆನೇ? ಎಲ್ಲ ರೇಷ್ಮೆ, ಪೂರ್ತಿ ರೇಷ್ಮೆನೆ ಎಲ್ಲ. ಇದು ಸರ್ ಹೆಂಗೆ ಅದು ರೇಷ್ಮೆ ಎಷ್ಟು ಉದ್ದ ಬರುತ್ತೆ? ಒಂದು ಅದು ಜಾಯಿಂಟ್ ಮಾಡ್ಕೋಬೇಕಾ? ಮಾಡ್ಕೋಬೇಕು. ಇದೀಗ ಮುಂದೆ ನೋಡಿ, ಇಲ್ಲಿ ಇದೆಯಲ್ಲ ನೋಡಿ, ಇದು ಜಿರಿ ಇದಿತ್ತು, ಇದು ಖಾಲಿ ಆಯಿತು. ಹೌದು, ಇದು ಖಾಲಿ ಆಯಿತು ನೋಡಿ. ಇವಾಗ ನಾವಿಲ್ಲಿ ತಯಾರು ಮಾಡಿಸ್ಕೊಂಡು ಇಲ್ಲಿ ಎಳೆಗೆ ಮಲ್ಕಿದ್ದೇವೆ. ಅದನ್ನ ಹೆಂಗೆ ಜಾಯಿಂಟ್ ಮಾಡೋದು? ಜಾಯಿಂಟ್ ಮಾಡೋದು ಇಲ್ಲಿ ಒಂದೊಂದು ಎಳೆಗೆ ಗಂಟು ಹಾಕ್ಬೇಕು. ಹಿಂಗೆ ಒಂದೇ ಎಳೆಗೆನೆ? ಒಂದೊಂದು ಎಳೆಗೆ ಒಂದು ಎಳೆ ತಗೊಂಡು, ಒಂದು ಎಳೆ ಒಂದು ಎಳೆಗೆ ಇಲ್ಲಿ ಗಂಟು ಹಾಕಿ. ಅಲ್ಲಿ ಗಂಟು ಹಾಕೈತಲ್ಲ? ನೋಡಿ ಇಲ್ಲಿ ನೋಡಿ, ಇಲ್ಲಿ ಗಂಟು ಹಾಕಿದೆ. ಈ ಥರ ತಯಾರು ಎಳೆ ಗಂಟು ಹಾಕೋದು. ಇದು ಅಷ್ಟೇ, ಇದು ಒಟ್ಟು 6000 ಎಳೆ ಇದೆ. 6000 ಎಳೆ. ಒಂದು ಸ್ಯಾರಿ ತಯಾರಿಸೋಕ್ಕೆ ಎಷ್ಟು ಕೆಜಿ ಬೇಕಾಗುತ್ತೆ? ಆ ಥರ ಏನಾದರೂ ಇದೆಯಾ? ಸೀರೆಗೆ ತಯಾರು ಮಾಡ್ಸೋಕ್ಕೆ ವಾರ್ಪಿದು 400 ಗ್ರಾಮ್ ಬೇಕಾಗುತ್ತೆ. ಅರ್ಧ ಕೆ ಜಿ. ರೇಷ್ಮೆ 300 ಗ್ರಾಮ್ ಬೇಕಾಗುತ್ತೆ. 300 ಗ್ರಾಮು. ಇದು ಜಿರಿ, ಅದು 600 ಗ್ರಾಮ್. ಒಂದು ಅಂತೂ ಬೇರೆ ಕಲರ್ ಇದು. ಇದು ಜಿರಿ ಅಂತ ಇದೆ. ಆ ಜರಿ ಅಂತ ಅದು ರೇಷ್ಮೆ ಅಲ್ಲ? ಅದು ಇದು ಜಿರಿ, ಇದು ಬೇರೆ ಎಷ್ಟು. ಇದು ಸುಮಾರು ಒಂದು ಕೆಜಿ ಬೇಕಾಗುತ್ತೆ. ಇದು ಒಂದು ಸೀರೆಗೆ 100 ಗ್ರಾಮ್ ಬೇಕಾಗುತ್ತೆ. ಈ ನವಿಲ್ ಬಾರ್ಡ್ರು ಅದು ಇದು ಡಿಸೈನ್ ಬರುತ್ತಲ್ಲ, ಅದೆಲ್ಲ ಯಾವ ರೀತಿ? ಈಗ ಅದೆಲ್ಲ ಲೂಮ್ಸಲ್ಲಿ ಇದೆ ಸರ್, ಅದೆಲ್ಲ ಬರುತ್ತೆ. ಅದು ಪ್ಯೂರ್ ಇರಲ್ಲ. ಅದು ಇಲ್ಲೇ ತಯಾರಿಸ್ತೀರಾ? ಅಲ್ಲಲ್ಲ, ಈಗ ನಾವೇನ್ ನೋಡ್ತಿರೋ ಇದ್ರಲ್ಲಿ ಆಗಲ್ಲ, ಇದ್ರಲ್ಲೆಲ್ಲ ಪ್ಲೈನ್ ಅಷ್ಟೇನೆ. ಪ್ಲೈನ್ ಅಷ್ಟೇ. ಅದು ಪವರ್ ರೂಮು. ಅದು ಪವರ್ ರೂಮ್ ಅಂತಾರ? ಅದು ಕರೆಂಟಿಂದು. ಇದು ಮಾಮೂಲಿ ಈಗ ನಾವೇನು ನೋಡೋದು ಅದೇ ಅಷ್ಟೇನೆ, ಅದು ಪ್ಲೈನ್ ಆಗಿರೋದು. ಓಕೆ. ಇಲ್ಲ, ಡಿಸೈನ್ ಮಾಡ್ಬೋದು. ಈಗ ಪ್ಲೇನೇ ಸಾಕು ಅಂತೇಳಿ ಇವರು ಪ್ಲೇನೇ ಮಾಡಿಸ್ತಾರೆ. ಹೋಗ್ತಾರೆ. ಧನ್ಯವಾದಗಳು. ಯಾವ ರೀತಿ ಕಲರ್ ಎಲ್ಲ ಮಾಡ್ತಾರೆ ಸ್ಯಾರಿಗೆ ಅಂತ ಎಲ್ಲ ನೋಡೋಣ. ಸೊ ಸ್ನೇಹಿತರೆ ನೋಡಿ, ಕಲರ್ ಹಾಕೋದು ಯಾವ ರೀತಿ ಅಂತ ಎಲ್ಲ ಇಲ್ಲಿ ಹಾಕಿಟ್ಟಿದ್ದಾರೆ, ನೋಡೋಣ ಬನ್ನಿ, ಅವ್ರ ಹತ್ರ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ತಿಮ್ಮರಾಜು ಅಂದ್ಬಿಟ್ಟು. ಫಸ್ಟು ನಾವು ಇದನ್ನ ರಾ ಮೆಟೀರಿಯಲ್ಸ್ ಬೆಂಗಳೂರಿಂದ ತರ್ತೀವಿ. ಇದನ್ನ ನಾವೇ ವೀವಿಂಗ್ ಮಾಡಿ ನಾವೇ ಡೈಯಿಂಗ್ ಮಾಡಿ ಈ ಥರ 2 ಸೀರೆ ಬರುತ್ತೆ.
ಕಲರ್ ಯಾವ್ದು ಹೇಳ್ತಾರೆ ಅವರು ನಮಗೆ ಆರ್ಡ್ರ್ ಕೊಡ್ತಾರೆ. ಆರ್ಡ್ರ್ ಕೊಟ್ಟಾಗ ನಾವು ಒಂದೊಂದು ಕಲರು ಎರಡೆರಡು ಸೀರೆ ಮಾಡ್ತೀವಿ. 2 ಸೀರೆ ಮಾಡ್ಬಿಟ್ಟು ಏನು ಮಾಡ್ತೀವಿ, ಫಸ್ಟ್ ಈ ಥರ ವೀವಿಂಗ್ ಡೋಲಿಗೆ ಬಿಡ್ಕೊತೀವಿ. ಇದು ಡೋಲಿ ಮಿಷಿನ್. ಓಕೆ, ಇದು ಡೋಲಿ ಮಿಷಿನ್ನು. ಡೋಲಿಲಿ ಈ ಥರ ಡೋಲಿಗೆ ಬಿಡ್ಕೊಂಡು ಇದೊಂದು ಏನು ಮಾಡ್ತೀವಿ ಅಂದ್ಬಿಟ್ಟು ನಾವು ಹಿಂಗೆ ಬರುತ್ತಲ್ಲ, ಹಿಂಗೆ ಬಂದಿದ್ದು ಫಸ್ಟು ಇದು ರೀಡ್ ಅಂತೀವಿ. ಇದು ರೀಡ್ ಇದು. ಓಕೆ, ಇದು ರೀಡಲ್ಲಿ ಇದು ರೀಡ್ ಬರುತ್ತಿದ್ದು. ಇದಕ್ಕೆ ನಾವೇನು ಮಾಡ್ತೀವಿ ಅಂದ್ಬಿಟ್ರೆ ಫಸ್ಟು ಇದಕ್ಕೆ ಒಂದು ಮನೆ ಇದು ಇಷ್ಟು ಕಾಣುತ್ತೆ ಸರ್, ಸಣ್ಣ ಎಳೆ ಕಾಣುತ್ತೆ. ಈ ಎಳೆಗೆ ಏನು ಮಾಡ್ತೀವಿ ಅಂದರೆ ನಾವು ಇದು ನಮಗೆ ಇದು ಊಸಿ. ಇದು ಊಸಿ. ಇದನ್ನು ನಾವೇನು ಮಾಡ್ತೀವಿ, ಇದನ್ನು ಈ ಥರ ಮಾಡ್ತೀವಿ. ಹಿಂಗೆ ಜಾಗ ಮಾಡ್ಕೊಂಡು ಈ ಥರ ಇಲ್ಲಿಗೆ ಎಳೆ ತಗೊಂಡು ಈ ಥರ ಜಾಯಿಂಟ್ ಮಾಡ್ಕೊತಾ ಹೋಯ್ತಾ ಇರ್ತೀವಿ. ಇದು ಚೇಂಜ್ ಆಗುತ್ತೆ. ಇದು ರೀಡಲ್ಲಿ ಮನೆ ಚೇಂಜ್ ಆಗುತ್ತೆ ನೋಡಿ. ಪಕ್ಕದಕ್ಕೆ ಮೂವ್ ಆಗ್ತಿದೆ ಅದು. ಪಕ್ಕಕ್ಕೆ ಮೂವ್ ಆಗುತ್ತೆ. ಈಗ ಒಂದೊಂದು ಮನೆಗೆ ಮೂವ್ ಆಗುತ್ತೆ ಇದು. ಓಕೆ, ಈ ಥರ ಮೂವ್ ಆಗಿದ್ದು ಏನು ಮಾಡ್ತೀವಿ, ಅದನ್ನು ಫುಲ್ಲು ಇಲ್ಲಿಂದ ಇಲ್ಲಿ ದಾರ ಕಟ್ಕೊಂಡಿದ್ದು ಗುರುತು, ಅಲ್ಲಿಂದ ತನಕ ಜಾಯಿಂಟ್ ಹಾಕ್ಬಿಡ್ತೀರಾ? ಇದಕ್ಕೆ ಜಾಯಿಂಟ್ ಮಾಡ್ತೀವಿ. ಈಗ ನಿಮ್ಗೆ ರಾ ಮೆಟೀರಿಯಲ್ ಬಂದಿದ್ದೆಲ್ಲ ಇಷ್ಟುದ್ದನೇ ಇರಲ್ಲ ನಿಮಗೆ. ರೇಷ್ಮೆ ರಾ ಮೆಟೀರಿಯಲ್ ಬಂದಿದ್ದು ಇಷ್ಟುದ್ದನೇ ಇರಲ್ಲ, ಜಾಯಿಂಟ್ ಮಾಡ್ಕೋಬೇಕೇನಲ್ಲ? ಇಲ್ಲ, ನಮ್ಗೆ ಇದು 300 ಮೀಟರ್ ಬರುತ್ತೆ. 300 ಮೀಟರ್ ಬರುತ್ತೆ. ನೋಡಿ, ಇದು ಒಂದು ಸೀರೆ ಮೂರು ಸೀರೆ ಐತಿ. ಇದೊಂದು ಕಲ್ಲರ್ 3 ಸೀರೆ ಐತಿ. ಇದೊಂದು ಕಲ್ಲರು 3 ಸೀರೆ ಐತಿ. ಇದು 3 ಸೀರೆ ಬಂದಿದ್ದು ಏನಾಗುತ್ತೆ ಗೊತ್ತಾ, ಹಿಂಗೆ ಲೆಕ್ಕ ಹಾಕೊಳ್ಳಿ. ಒಂದು ಸೀರೆ ಬಂದ್ಬಿಟ್ಟು 5.5 ಮೀಟ್ರು, 6 ಮೀಟ್ರು. ಅಲ್ಲಿಗೆ 1, 2, 3, 60. ಇದು 80 ಸೀರೆ ಬರುತ್ತೆ. ಇದು 80 ಸೀರೆ ಐತಿ. ನಾವೇನ್ ರಾ ಮೆಟೀರಿಯಲ್ ಕಲರ್ ಇದ್ದಿರೋದು ನೋಡಿರೋದು 80 ಸೀರೆ ಐತಿ ಇದರಲ್ಲಿ. ಅಲ್ಲಿ ಆ ವೈಟ್ ಇಂದ ಈ ಗೋಲ್ಡ್ ವರ್ಗು 80 ಸೀರೆ ಐತಿ. 80 ಸೀರೆ. ಈ ತರ ಬಂದಿದ್ದು ಏನ್ ಮಾಡ್ತೀವಿ, ರೋಲ್ ಮಾಡಿ ಈ ತರ ರೋಲ್ ಮಾಡ್ಬಿಟ್ಟು ನೋಡೋ ಏನ್ ಮಾಡ್ತೀವಿ. ಇದು ಆ ಥರ ಆಯ್ತು, ಖಾಲಿ ಆಗೈತಲ್ವ್ರ. ನೋಡಿ, ಇದು ರೋಲು ಖಾಲಿ ಆಗೈತಿ. ಇದು ಏನು ಎಲೆಕ್ಟ್ರಿಕ್ ಮಿಷಿನ್ ಇದು? ಹೌದು. ಇದು ಚಾಲೂ ಮಾಡ್ತೀನಿ. ಇದು ನೋಡಿ ಖಾಲಿ ಆಗೈತಿ. ಇದು ಖಾಲಿ ಆಗೈತಿ. ವಾರ್ಪ್ ಖಾಲಿ ಆಗಿದ್ದು ಏನು ಮಾಡ್ತೀವಿ, ಅಲ್ಲಿ ಸುತ್ತಾ ಇದ್ದೀನಲ್ಲ ವಾರ್ಪು, ಅದನ್ನ ತಗೊಂಬಂದು ಇದಕ್ಕೆ ಜಾಯಿಂಟ್ ಮಾಡ್ತೀವಿ. ನೋಡಿ, ಇದು ಜಾಯಿಂಟಲ್ಲಿ ಐತಿ. ಇದು ಮಗ್ಗ, ಇದು ಜಾಯಿಂಟಲ್ಲಿ ಐತೆ ವಾರ್ಪ್. ಇವಾಗ ಇದು ಪ್ರೋಗ್ರೆಸ್ ಅಲ್ಲಿ ಇದೆ. ಪ್ರೋಗ್ರೆಸ್ಸಲ್ಲಿ ಐತಿ. ಸ್ಯಾರಿ ಮಾಡೋದಕ್ಕೆ ಪ್ರೋಗ್ರೆಸ್ಸಲ್ಲಿ ಐತೆ. ಇದನ್ನ ಚಾಲೂ ಮಾಡ್ತೀನಿ ನೋಡಿ ಇವಾಗ. ಸರ್, ಇದು ಎಷ್ಟು ವರ್ಷದ ಮಿಷಿನ್ ಸರ್ ಇದು? ಸರ್, ಹೇಳಬೇಕು ಅಂತಂದರೆ ಇದು ನಾವು ನಾನು ಬುದ್ಧಿ ಕಂಡಂಗೆ ಇದು ಮಿಷಿನು ಒಂದು 50 ವರ್ಷ 60 ವರ್ಷ ಲೈಫು. ನೋಡಿ ಸರ್, ಇದು ಚಾಲು ಪಾರಂಪರಿಕವಾಗಿ ಇದು ಎಲ್ಲ ನಮ್ಮ ಪಾರಂಪರಿಕ ಮುತ್ತಾತಿನ ಕಾಲದಲ್ಲೂ ಇದೇ ಬಂದಿರೋದು. ನನ್ನ ಮಗನೂ ಇದೇ ಕಲ್ತವನಿ. ಇದನ್ನ ಚಾಲು ಮಾಡ್ತೀನಿ. ಬುಟ್ಟ ಹಾಕೊಂಡು ಇದು ಪ್ಲೇನ್ ಏನೇನಾ ಇದು? ಇಲ್ಲ, ಬುಟ್ಟ ಹಾಕ್ಬೇಕು. ಬುಟ್ಟ ಜಾಯಿಂಟ್ ಅಂದ್ರೆ ಡಿಸೈನ್ ಬರುತ್ತಾ ಇದು? ಡಿಸೈನ್ ಬರುತ್ತೆ. ಇವಾಗ ಡಿಸೈನ್ ಬರೆಸ್ತೀನಿ ನೋಡಿ. ಸರ್, ನೋಡಿ ಸ್ನೇಹಿತರೆ, ಇದು ಮಿಷಿನ್ ಎಷ್ಟು ಹಳೆಯದು ಅಂತಂದರೆ ಅವರೇ ಹೇಳ್ತಿದ್ದಾರೆ. ತಾತ ಮುತ್ತಾತನ ಕಾಲದ್ದು ಅನ್ನು ನೋಡಿ. ಈ ರೀತಿ ಇದೆ. ನೋಡಿ, ಈಗ ಡಿಸೈನ್ ಬರುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಡಿಸೈನ್ ಬರುತ್ತೆ. ಇಲ್ಲಿ ಈ ಕಡೆ ಬುಟ್ಟ ಬರುತ್ತೆ. ಇದು ಡಿಸೈನ್ ಪೂರ್ತಿ ಬರುತ್ತೆ. ಎಲ್ಲಿ ಬರುತ್ತೆ? ಫಿಗರ್ ನೋಡಿ, ಇಲ್ಲಿ ಬೇಕಾಗ್ತದೆ. ಇದು ಡಿಸೈನ್. ಇದು ಕಾರ್ಡಲ್ಲಿ ಈ ಬೋಲ್ ಮಾಡಿರ್ತಾರಲ್ಲ, ಸಣ್ಣ ಕಂಪ್ಯೂಟ್ರಲ್ಲಿ ಬರ್ತೀವಿ. ಈ ಸಣ್ಣ ಬೋಲ್ ಐತಲ್ಲ, ಈ ಸಣ್ಣ ಬೋಲ್ ಒಳಗೆ ಆ ಡಿಸೈನ್ ಬರುತ್ತೆ. ಆ ಡಿಸೈನು ನೋಡಿ, ದಾರ ಕಟ್ಟಿರ್ತೀವಿ ಇಲ್ಲಿ. ಈ ದಾರ ನೋಡಿ, ಇಲ್ಲಿ ಇದು ಮಾಡ್ತಾಗಿರ್ತೀವಿ. ಸೊ ಅದು ಎಲ್ಲ ತೆಗೆದು ಡಿಸೈನ್ ಮಾಡ್ತಿರುತ್ತೆ. ಸೊ ಇದೆಲ್ಲ ಡಿಸೈನ್. ಹೌದೌದು, ಇದೆಲ್ಲ ಡಿಸೈನ್. ಇದೆಲ್ಲ ದಾರ ಕಟ್ಟಿರೋದೇನೆ. ಒಂದೊಂದು ಎಳೆಗೂ ದಾರ ಕಟ್ಟಿರ್ತೀವಲ್ಲ.
ಆ ರೀತಿ ಡಿಸೈನ್ ಎಲ್ಲಿ ಇಲ್ಲಿ ಬರ್ತಾ ಇದೆ ನೋಡಿ ಇವಾಗ. ಹಾಂ ನೋಡಿ ಸ್ನೇಹಿತರೆ, ಇಲ್ಲಿ ಡಿಸೈನ್ ಬರ್ತಾ ಇದೆ ನೋಡಿ. ಖಾಲಿ ಇತ್ತು, ಇದು ಮಾವಿನಕಾಯಿ ಟೈಪಲ್ಲ. ಹಾಂ ಮಾವಿನಕಾಯಿ. ಹಾಂ, ಸೊ ಡಿಸೈನ್ ಬರ್ತಾ ಇದೆ ಇವಾಗ ನೋಡಿ, ನೀವು ಕಾಣ್ಬೋದು. ಫುಲ್ ಖಾಲಿ ಇತ್ತು, ಇವಾಗ ಫುಲ್ ಡಿಸೈನ್ ಬರ್ತಾ ಇದೆ. ಹೌದು ಹೌದು. ನೋಡಿ, ಕ್ಷಣ ಮಾತ್ರದಲ್ಲೇ ನಿಮಗೆ ಡಿಸೈನ್ ಕಾಣಿಸ್ತಾ ಇದೆ ಇವಾಗ. ಸೊ ಈ ದಾರದ ಮುಖಾಂತರನೇ ಇದೆ. ಹಾಂ ಈ ದಾರ ಆಯ್ತಲ್ಲ, ಇದು ಹುಟ್ಟು ಅಂತೀವಿ. ಹುಟ್ಟಂತ. ಹಾಂ ನೋಡಿ, ಇಲ್ಲಿ ಇಡ್ತಾರೆ, ಇಲ್ಲಿ ಹಾಂ, ತಿರ್ಗತ್ತೆ. ಅಲ್ಲೆಲ್ಲ ಡಿಸೈನ್ ಮಾಡ್ತೀವಿ. ಹಾಂ ಎಲ್ಲ ಗೊತ್ತಾಯ್ತು. ಆ ಹುಟ್ಟಿಂದ. ಹಾಂ ಹುಟ್ಟಿಂದ ಗೊತ್ತಾಯ್ತು. ಇದು ಸಣ್ಣ ಹೋಲ್ ಆಯ್ತಲ್ಲ, ಆ ಹೋಲ್ಗೆ ಆ ಪಂಚ್ ಆಗುತ್ತೆ. ಆ ಪಂಚ್ ಆದಾಗ ಇದು ಒಂದು ಎದೊಳುತ್ತೆ ಒಟ್ಟು. ಇಲ್ಲಿ ಡಿಸೈನ್ ಬರುತ್ತೆ. ಹಾಂ ಸರಿ. ಎಷ್ಟೊತ್ತಿಗೆ ಫಿನಿಶ್ ಆಗುತ್ತೆ ಒಂದು ಸಾರಿ ಈ ಮಿಷಿನಲ್ಲಿ? ಈ ಸ್ಯಾರಿ ಒಂದು ಸ್ಯಾರಿ ಬರಬೇಕು ಅಂತಂದರೆ 4-5 ಅವರ್ ಆಗುತ್ತೆ. 5 ಅವರ್ ಡೈಲಿ 2 ಸೀರೆ. ಕರೆಂಟ್ ಹೋದರೆ 1 ಸೀರೆ. ಡೈಲಿ 2 ಸೀರೆ ಬರುತ್ತೆ. ಕರೆಂಟ್ ಹೋದರೆ ಒಂದೇ ಸೀರೆ. ಇದು ಕೂಲಿಗೆ 350-400 ರೂಪಾಯಿ ಕೊಡ್ತಾರೆ. ಹಾಂ, 350 ರೂಪಾಯಿ ಕೂಲಿ. ನನಗೆ ಹಾಂ, ಎಲ್ಲ ಫುಲ್ಲು ಅವ್ರದ್ದೇ ರಾ ಮೆಟೀರಿಯಲ್ ಎಲ್ಲ ಫುಲ್ಲು ಅವ್ರದ್ದೇನು. ಇದು ನಾವು ಸ್ವಂತ ಮಾಡಿ ಅವ್ರಿಗೆ ಕೊಡ್ತೀವಿ. ಅವ್ರಿಗೆ ರೆಡಿನೇ ಆಗೋಯ್ತು. ಹಾಂ ರೆಡಿ ಆಗೋಯ್ತು. ಡಿಸೈನೇ ರೆಡಿ ಆಗೋಯ್ತು. ಇವಾಗ ಡಿಸೈನ್ ಹಿಂಗೆ ಎತ್ತಿದೆಯಲ್ಲ, ಅದು ಕ್ಲೋಸ್ ಆಗುತ್ತೆ ನೋಡಿ ಹಂಗೆ. ಹಾಂ ಕ್ಲೋಸ್. ಇವಾಗ ಕ್ಲೋಸ್. ಹಾಂ ಕ್ಲೋಸ್ ಆಗೋಯ್ತು. ಇದೆಲ್ಲ ತೆಗಿತೀವಿ. ಈ ಡಿಸೈನ್ ಕ್ಲೋಸ್ ಆಯ್ತು ಇವಾಗ. ಹ್ಞೂ ನೋಡಿ ಸ್ನೇಹಿತರೆ, ಡಿಸೈನ್ ಕ್ಲೋಸ್ ಆಗಿದೆ ಇವಾಗ. ಸೊ ಇದು ಏನು ನಿಮಗೆ ಇಲ್ಲಿ ಲೇಯರ್ ಕಾಣಿಸ್ತಿದೆ, ಇದು ದಾರ, ಅದು ಎಲ್ಲ ಇವಾಗ ಫುಲ್ ತೆಗೆದ್ಬಿಡ್ತೀವಿ ಇದೆಲ್ಲ. ಅದೇ ಹಾಂ, ಇವಾಗ ಹಂಗೆ ಟೈಟ್ ಆಗೋಗು, ಸ್ಟಿಫ್ ಆಗಿ. ಸ್ಟಿಪ್ ಆಗಿಬಿಡುತ್ತೆ. ಎಲ್ಲ ಅದುಮ್ತಾ ಇದೆ ಅನ್ಸುತ್ತೆ. ಇದು ಆಟೋಮೆಟಿಕ್ಕು. ಸಂಖ್ಯೆ ಇದು ಥ್ರೆಡ್ ಖಾಲಿ ಆದರೆ ನಿಂತ್ಕಂತು. ಅದು ಥ್ರೆಡ್ ಖಾಲಿ ಆಗೈತಿ. ಥ್ರೆಡ್ಡು ಇದು ಥ್ರೆಡ್ ಖಾಲಿ ಆಗೈತಿ. ಇದು ಖಾಲಿ ಆಯಿತು. ಇದು ಕಂಟಿಗೆ ಖಾಲಿ ಆಯಿತು. ಅದು ಮಗ್ಗ ನಿಂತ್ಕಂತು ಆಟೋಮೆಟಿಕ್. ದಾರ ಖಾಲಿ ಆಗಿದ ತಕ್ಷಣ ಆಟೋಮೆಟಿಕ್ ನಿಂತ್ಕೊಳ್ಳುತ್ತೆ. ಇವಾಗ ಅದನ್ನ ದಾರ ಇವಾಗ ಬೇರೆದು ಹಾಕ್ತೀನಿ ನೋಡಿ ಈಗ. ಇವಾಗ ಎಲ್ಲಿ ಕಟ್ ಆಗಿರುತ್ತೆ ಅದು? ಅಲ್ಲಿಂದನೇ ಹಾಕ್ಬೇಕು. ಎಲ್ಲಿ ಕ್ಲೋಸ್ ಆಗಿರುತ್ತೆ ಅಲ್ಲಿಂದನೇ ಹಾಕ್ಬೇಕು. ಇವಾಗ ಅದು ಗಂಟು ಹಾಕದಾ? ಗಂಟು ಹಾಕಲ್ಲ, ಇಷ್ಟೇ ಹಿಂಗೆ ಹಾಕ್ತೀವಿ. ಸೊ ಇಲ್ಲಿಗೆ ಹಾಕ್ಬಿಡೋದು ಅದನ್ನ. ಇಲ್ಲಿಗೆ ಹಾಕೋದು ಹಿಂಗೆ ಹಾಕ್ಬಿಟ್ಟು ಏನು ಮಾಡೋದು, ಹೀಗೆ ನೋಡ್ತೀವಿ. ಗೈತಲ್ಲ ಆಯ್ತಾ? ಇದೇನು ಮಾಡ್ತೀವಿ, ಒಂದು 5 ಮೇಲೆ ಕೀಳಬೇಕು ಅಷ್ಟೇ. ಈಗ ಟೈಟ್ ಆದಮೇಲೆ 5 ಮೇಲೆ ನೀಟಾಗಿ ಒಂದು ಕಡೆ ಕೀಳೋದು. ಅರ್ಧ ಹೋಗ್ಬಿಡುತ್ತೆ. ಇವಾಗೆಲ್ಲ ಹೋಗ್ಬಿಡುತ್ತೆ, ಅದು ಹಂಗೆ ಸ್ಟಿಪ್. ಇಲ್ಲ, ನಾನು ಕಟ್ ಮಾಡಬೇಕು ಕತ್ರಿಯಲ್ಲಿ. ಅದು ನೀವು ಕಟ್ ಮಾಡಬೇಕಾಗಿದೆ. ಕತ್ರಿಯಲ್ಲಿ ಕಟ್ ಮಾಡ್ತೀನಿ. ಲಾಸ್ಟಿಗೆ ಅದೊಂದು ತೋರಿಸಿ ನೋಡೋಣ. ಕಟ್ ಮಾಡೋದು ಅಷ್ಟೇ ಕಟ್ಟಿ. ಆಮೇಲೆ ತೋರಿಸ್ತೀನಿ ಅದರಲ್ಲಿ. ನೋಡಿ ಸ್ನೇಹಿತರೆ, ಇದು ಡಿಸೈನ್ ಇರಲಿಲ್ಲ, ಇಲ್ಲಿಂದ ತನಕ ಇದ್ದಿದ್ದು ನಾನು ಬಂದಾಗ ನೋಡಿ ಫುಲ್ ಡಿಸೈನ್ ಬಂದು ಅದಾದಮೇಲೆ ಕಟ್ ಮಾಡ್ತಿರೋದು. ಇದು ಡಿಸೈನ್ ಫುಲ್ ಫಿನಿಶ್ ಆಗಿದೆ ಇವಾಗ, ಅಲ್ವಾ ಸರ್? ಫಿನಿಶ್ ಆದಮೇಲೆ ಇದು ಕಟ್ ಮಾಡಿಬಿಡೋದು ಅಷ್ಟೇ. ಕಟ್ ಮಾಡ್ತೀನಿ ಪೂರ್ತಿ.
ಇದು ನಾವು ನೇಯ್ದಿರೋದು ಉಲ್ಟಾ. ಇದು ಸೀದಾ ನಿಮಗೆ ರೆಡಿ ಆಗಿರೋ ಸೀರೆಯಲ್ಲಿ ಸೀದಾ ತೋರಿಸ್ತೀನಿ. ಓಕೆ ಸರ್. ಯಾವುದೇ ಇದು ಬ್ಯಾಕ್ ಸೈಡ್, ಇದು ಬ್ಯಾಕ್ ಸೈಡು. ನಿಮಗೆ ನೀವು ಫ್ರಂಟ್ ಸೈಡ್ ಬೇಕು ಅಂದರೆ ಇನ್ನೊಂದು ತೋರಿಸ್ತೀನಿ, ಇನ್ನೊಂದು ನೇಯ್ದಿರೋದು ತೋರಿಸ್ತೀನಿ. ಫುಲ್ ಔಟ್ಪುಟ್ ರೆಡಿ ಆಗಿರೋದು. ಫುಲ್ ಇದು ಈ ಥರ ಬುಟ್ಟ ಕಟ್ ಮಾಡಬೇಕು. ಕಟ್ ಮಾಡಿಬಿಟ್ಟು ಪಾಲಿಸಿಗೆ ಕೊಡ್ತೀವಿ. ಯಾವ್ದನ್ನ ಸ್ಯಾರಿನೇ? ಸ್ಯಾರಿ ಫುಲ್ ಪಾಲಿಸ್ಗೆ ಹೋಗುತ್ತಿದ್ದು. ಇದು ಫುಲ್ಲಿನ ಔಟ್ಪುಟ್ ಬಂದಿಲ್ಲ. ಇಲ್ಲ, ಇದು ಸುಮ್ಮನೆ ಇದು ರಾ ಮೆಟೀರಿಯಲ್ ರೆಡಿ ಆಗೈತೆ ಅಷ್ಟೇ. ಇದು